ಸರ್ ಇದೇ ಪವನ್ ಅವ್ರ ಮನೆ ಸರ್. ಇಲ್ಲೇ ಅವರ ದೊಡ್ಡಣ್ಣ ದಿನೇಶ್ ಕೂಡ ಇರ್ತಾನೆ. ಅವ್ರ ನಂಬರ್ ಕೂಡ ಆ ಕಾಲ್ ಡೀಟೇಲ್ಸ್ ಅಲ್ಲಿ ಸಿಕ್ಕಿದೆ. ಮತ್ತೆ ಇನ್ನೊಂದು ವಿಷಯ ಇದೆ ಸರ್. ವಾಟ್ಸ್ಆಪ್ ಅಲ್ಲಿ ಅವ್ರು ತುಂಬಾ ಮಾತಾಡ್ತಿದ್ರು, ಚಾಟಿಂಗ್ ಮಾಡ್ತಿದ್ರು, ವಿಡಿಯೋ ಕಾಲ್ ಮಾಡ್ತಿದ್ರು. ಇನ್ನೂ ತುಂಬಾ ಮಾತಾಡಿದಾರೆ ಸರ್. ಅದೇನಂತ ಒಳಗಡೆ ಹೋದ್ರೆ ಗೊತ್ತಾಗುತ್ತೆ. ಪಾಂಡೆ, ಮರ್ಡರ್ನ ಎಲ್ಲಾ ರಹಸ್ಯ ಇದೇ ಮನೇಲಿದೆ ಅನ್ಸುತ್ತೆ. ಬನ್ನಿ. ದಿನೇಶ್ ಅಂದ್ರೆ ನೀವೇನಾ? ಹಾ ಸರ್. ಆದ್ರೆ ಏನಾಯ್ತು? ಹೇಳ್ತೀನಿ ಏನಾಯ್ತು ಅಂತ. ಅಯ್ಯೋ ನೀವೇನು? ಬನ್ನಿ ಮಿಸ್ಟರ್ ದಿನೇಶ್, ನಿಮ್ಮನೇ ಕೂತ್ಕೊಳ್ಳಿ. ಮಾಧುರಿ ನಿಮ್ಗೆ ಗೊತ್ತಾ? ಹಾ, ಆದ್ರೆ ಏನಾಯ್ತು? ಹೇಗ್ ಗೊತ್ತು ನಿಮ್ಗೆ? ಬರೀ ಹಾಗೆ ನಾರ್ಮಲ್ ಆಗಿ ಪರಿಚಯ. ಹೌದಾ? ನಾರ್ಮಲ್ ಆಗಿ ಗೊತ್ತಿದೆ, ಆದ್ರೂ ಕೂಡ 5 ರಿಂದ 6 ಗಂಟೆ ಫೋನಲ್ಲಿ ಮಾತಾಡ್ತೀರಾ, ವಾಟ್ಸಪ್ ಅಲ್ಲಿ ಚಾಟ್ ಮಾಡ್ತೀರಾ ಅಲ್ವಾ? ಹೇಗೆ ಅಂದ್ರೆ ನಿಮ್ ಮಾತಿನ ಅರ್ಥ ಏನು? ಹೇಳ್ತಿಲ್ಲ, ಕೇಳ್ತಾ ಇದ್ದೀನಿ. ನಿಮ್ ತಮ್ಮ ಪವನ್ ಸೂಸೈಡ್ ಮಾಡ್ಕೊಂಡ್ರು ನೀವಿನ್ನೂ FIR ನ ಫೈಲೇ ಮಾಡಿಲ್ಲ, ಯಾಕೆ? ಅದು ನನ್ನ ಪರ್ಸನಲ್ ಮ್ಯಾಟರ್. ಏನದು ಪರ್ಸನಲ್ ಮ್ಯಾಟರ್? ನಿನ್ ತಮ್ಮನ ಕೊಲೆ ಮಾಡಿದ್ಯಾ ಅಲ್ವಾ? ನಿಜ ಹೇಳು, ಹೇಳೋ. ಇದೇನ್ ತಮಾಷೆ? ಇನ್ನೇನ್ ಕೇಳ್ಬೇಕಿತ್ತು? ನೀನ್ ಅವನ್ನ ಕೊಲೆ ಮಾಡಿ ಅವ್ರ ಗರ್ಲ್ ಫ್ರೆಂಡ್ ಮಾಧುರನ್ನ ಕಿಡ್ನಾಪ್ ಮಾಡಿ ಇಟ್ಕೊಂಡಿದ್ಯಾ? ಹೇಳು ಹೇಳು ಹೇಳು, ಎಲ್ ಮುಚ್ಚಿಟ್ಟಿದ್ಯಾ ಮಾಧುರನ್ನ? ಅಯ್ಯೋ ಸರ್, ನಾನು ಯಾರನ್ನೂ ಸಾಯಿಸಿಲ್ಲ. ನಾನು ಯಾಕೆ ಯಾರನ್ನ ಸಾಯಿಸ್ಲಿ? ನಿಜ ಹೇಳೋ, ನಿಜ ಹೇಳೋ, ಹೇಳು ಎಲ್ಲಿ ಮುಚ್ಚಿಡಿದ್ಯಾ ಅಂತ ಹೇಳು. ಎಲ್ಲಿ ಮುಚ್ಚಿಡಿದ್ಯಾ ಹೇಳು, ಹೇಳು 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 ಹೇಳು. ಮಾಧುರಿ ಸತ್ತೋಗಿದ್ದಾಳೆ. ಅವಳನ್ನೇ ಕಿಡ್ನಾಪ್ ಮಾಡಕ್ಕಾಗುತ್ತೆ? ಮಿಸ್ಟರ್ ದಿನೇಶ್, ಮಾಧುರಿ ಸತ್ತೋಗಿದ್ದಾಳೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ನಾನೇನಾದ್ರೂ ಹೇಳದ್ನಾ? ನಿಜ ಏನು ಅಂತ ಹೇಳು, ಇಲ್ಲಾಂದ್ರೆ ನಿನ್ ಬಾಯಿ ಹೇಗ್ ಬಿಡಿಸ್ಬೇಕು ಅಂತ ನಮ್ಗೆ ಗೊತ್ತಿದೆ. ಹೇಳು. ಹೇಳ್ತೀನಿ, ಎಲ್ಲಾನು ನಿಜ ಹೇಳ್ಬಿಡ್ತೀನಿ. ಪವನ್ ನನ್ನ ತಮ್ಮ, ನನ್ನ ಪ್ರೀತಿಯ ತಮ್ಮ. ನಾನು ಅವನ ಪ್ರಾಣಕ್ಕಿಂತ ಹೆಚ್ಚಾಗಿ ಅನ್ಕೊಂಡಿದ್ದೆ. ಅಪ್ಪ ಅಮ್ಮ ತೀರ್ಕೊಂಡಾದ್ಮೇಲೆ ನಾನು ಪವನ್ನ ನನ್ನ ಮಗು ಥರ ಪಾಲಿಸ್ದೆ, ಪೋಷಿಸ್ದೆ, ಓದಿಸಿ ಬೆಳೆಸ್ದೆ, ಒಳ್ಳೆ ಸಂಸ್ಕಾರ ಕೊಟ್ಟೆ. ಆದರೆ ಇಲ್ಲಿವರೆಗೂ ನಾನು ಮದುವೆ ಕೂಡ ಮಾಡ್ಕೊಂಡಿಲ್ಲ. ಯಾಕಂದ್ರೆ ಪವನ್ಗೆ ತೊಂದರೆ ಆಗಬಾರ್ದು ಅಂತ. ಆದರೆ ಒಂದು ದಿನ ಪವನ್ ಮಾದ್ರಿನ ಕರ್ಕೊಂಡು ಮನೆಗೆ ಬಂದ. ಮತ್ತೆ ಆಮೇಲೆ ಇಲ್ಲಿ ನೋಡು, ನಮ್ಮ ಬಡವರ ಮನೆ. ಅರೆ ವಾ, ನಿನ್ ಮನೆ ತುಂಬಾ ಚೆನ್ನಾಗಿದೆಯಲ್ಲ. ಕಾಫಿ ಕುಡಿತ್ಯಾ? ಸರಿ ಆಯ್ತು, ಈಗ್ಲೇ ತಗೊಂಡ್ಬರ್ತೀನಿ. ಸರಿ. ತಗೊಳ್ಳಿ ಮೇಡಮ್, ನಿಮ್ಮ ಬಿಸಿ ಬಿಸಿ ಕಾಫಿ. ಕಾಫಿ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಈಗೊಂದ್ ಕೆಲ್ಸ ಮಾಡೋಣ, ಕಾಫಿ ಎಲ್ಲ ಇಲ್ಲೇ ಬಿಟ್ಟು ಏನಾದ್ರೂ ಹೊಸದ್ ಮಾಡೋಣ.
ಹಾಯ್ ಜಾನು, ಮಿಸ್ ಮಾಡ್ಕೋತಿದ್ಯಾ ನನ್ನ? ಇಂಥ ಮಾತನ್ನ ನಿಲ್ಸಿ ಸ್ವಲ್ಪ ನೀನ್ ವಾಟ್ಸಪ್ ಚೆಕ್ ಮಾಡಿ ಹೇಳು. ಇದೆಲ್ಲ ಏನು? ಅದೇ ನೀನ್ ನೋಡ್ತಾ ಇರೋದು. ಮತ್ತೆ ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಈಗಿಂದೀಗ್ಲೇ ನನ್ನ ಅಕೌಂಟಿಗೆ 30,000 ಕಳಿಸ್ಲಿಲ್ಲ ಅಂದ್ರೆ ಆಗ ಈ MMS ನಿಮ್ ಮನೆಗೆ, ನಿನ್ ಫ್ರೆಂಡ್ಸಿಗೆ ಆರಾಮಾಗಿ ತಲುಪುತ್ತೆ. ಅರ್ಥ ಆಯ್ತಾ? ಅಕೌಂಟ್ ಡೀಟೇಲ್ಸ್ ಕಳ್ಸಿದಾಗಿದೆ. ಹಲೋ ಹಲೋ, ಚೆಕ್ ಮಾಡ್ಕೋ. ನಾನು 30,000ನ ಟ್ರಾನ್ಸ್ಫರ್ ಮಾಡಿದ್ದೀನಿ. ಮತ್ತೆ ಪ್ಲೀಸ್ ಆ ವಿಡಿಯೋನ ಡಿಲೀಟ್ ಮಾಡು. ಅದಕ್ಕೆ ಈಗೇನ್ ಅರ್ಜೆಂಟ್ ಇದೆ? ನಾನ್ ಡಿಲೀಟ್ ಮಾಡ್ತೀನಿ, ಸ್ವಲ್ಪ ವೇಟ್ ಮಾಡು. ಹಲೋ, ಅಯ್ಯೋ ಯಾಕಿತರ? ಹಲೋ, ಶಿಟ್ ಮ್ಯಾನ್. ಪವನ್, ಹೇಳಿ ಅಣ್ಣ. ಏನ್ ಯೋಚನೆ ಮಾಡ್ತಿದ್ದೆ? ಮತ್ತೆ ಏನೆಲ್ಲ ಯೋಚನೆ ಮಾಡ್ತಿದ್ದೆ? ಇಲ್ಲ, ಏನು ಏನು ಟೆನ್ಷನ್ ಇಲ್ಲ ತಾನೇ? ಇಲ್ಲ ಅಣ್ಣ. ಏನಾದ್ರೂ ಟೆನ್ಷನ್ ಇದ್ರೆ ಅಣ್ಣ ಇದ್ದೀನಿ, ಹೆದರ್ಕೋಬಾರ್ದು, ಗೊತ್ತಾಯ್ತಾ? ಧೈರ್ಯವಾಗಿ ಕೇಳು, ಏನು ಟೆನ್ಷನ್ ಇಲ್ಲ. ಒಂದ್ ನಿಮಿಷ ಅಣ್ಣ, ಈಗಲೇ ಬರ್ತೀನಿ. ಅರೆ, ಏನಾಯ್ತು ಗೊತ್ತಾಗ್ತಿಲ್ವಲ್ಲ? ನೀನ್ ಯಾಕೆ ನನ್ ಕಾಲ್ ಅಟೆಂಡ್ ಮಾಡ್ತಿಲ್ಲ? ನೋಡು ಮಾಧುರಿ, ನಿನ್ಗೆ ಕೇಳ್ದಾಗೆಲ್ಲ ದುಡ್ಡು ಕೊಡೋದಕ್ಕೆ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ. ಪ್ಲೀಸ್ ದಯವಿಟ್ಟು ನನ್ನ ಬಿಟ್ಬಿಡು. ನೀನು ಏನ್ ಹೇಳ್ದೆ? ನಿನ್ ಹತ್ರ ದುಡ್ಡಿಲ್ವಾ? ಹಾಗಾದ್ರೆ ನಿಮ್ ಮನೆಯವರಿಗೆ MMS ತೋರಿಸ್ಲೇಬೇಕು ಅನ್ಸುತ್ತೆ. ಹಲೋ ಹಲೋ, ಶಿಟ್.
ಅಣ್ಣ, ನಾನು ಮಾಧುರಿ ಅನ್ನೋ ಹುಡುಗಿನ ತುಂಬಾ ಪ್ರೀತಿ ಮಾಡ್ತಿದ್ದೆ. ಒಂದಿನ ನಾವಿಬ್ರು ಇಂಟಿಮೇಟ್ ಆಗ್ಬಿಟ್ವಿ. ಅದೇ ಅವಕಾಶನ ಬಳಸ್ಕೊಂಡು ಮಾಧುರಿ ಒಂದು ನಮ್ಮಿಬ್ಬರದು MMS ನ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಮತ್ತೆ ನನಗೆ ದುಡ್ಡುಗೋಸ್ಕರ ಬ್ಲ್ಯಾಕ್ ಮೇಲ್ ಮಾಡಕ್ ಶುರು ಮಾಡಿದ್ಲು. ನನಗೆ ಅವಳ ಟಾರ್ಚರ್ ಇನ್ನು ತಡ್ಕೊಳ್ಳೋ ಶಕ್ತಿ ಇಲ್ಲ. ಅದಕ್ಕೆ ಈ ಪ್ರಪಂಚ ಬಿಟ್ಟು ಹೋಗ್ತಾ ಇದ್ದೀನಿ. ನನ್ನ ಕ್ಷಮಿಸ್ಬಿಡು ಅಣ್ಣ, ನಿನ್ನ ಪ್ರೀತಿಯ. ಪವನ್, ಏ ಪವನ್, ಅಯ್ಯೋ ಇದೇನು ಮಲ್ಗೋ ಟೈಮಾ? ಪವನ್, ಏನು ಊಟ ಮಾಡ್ದ? ಪವನ್, ಏ ಕುಡ್ದು ಏನಾದರೂ ಮಲ್ಗಿದ್ಯೇನೋ? ಏ ಪವನ್, ಏನಿದು? ಪವನ್, 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 ಏನೋ ಮಾಡ್ಕೊಂಬಿಟ್ಟೆ ನೀನು. ಪವನ್, 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 ಲೇ ಪವನ್, ಪವನ್ ತಮ್ಮ, ಪವನ್, ಪವನ್.